ಆಗಿದ್ದು. ಅವ ಅವ ನನ್ನ ಸಾಯಿಸಿದ್ದು ಈಕಿನ್ ಬಿಡಲ್ಲ. ಇಲ್ಲ, ಎಲ್ಲ ಸುಳ್ಳು. ಅದಕ್ಕೆ ನಾ ಬರಲ್ಲ ಅಂದೆ. ನನ್ನ ಮೇಲೆ ಸಿಟ್ಟು. ನಾನು ಅವತ್ತು ಬೈದ್ನಲ್ಲ ರಾತ್ರಿ, ನೀವು ಯಾರು ಇಲ್ದಾಗ ಬೈದೆ. ನೀನು ಇಂಥ ಮಾಡೋದಕ್ಕ ನನ್ನ ಗಂಡನ ಟೆನ್ಷನ್ ಆಕತ್ತ, ಹಂಗ ಹಿಂಗ ಅಂತ ಸ್ವಲ್ಪ ಒದರಾಡಿದ್ನೆಲ್ಲ. ತಾನ ಹೋಗಿ ಬಿದ್ದಾಳ. ಈಗ ಸುಳ್ಳು ನಾನ ಸಾಯ್ಸೇನ ಅಂತ ಹೇಳ್ತಾಳ. ನಾ ಸಾಯಿಸಿದ್ರೆ ಪತ್ರ ಯಾಕೆ ಬರ್ದಿಟ್ಲ ಅಂತಂಗಾರ ಬಗ್ಗಕ್ಕ. ನೀನ್ ತಪ್ಪು ಒಪ್ಕೊಳ್ಳಲ್ಲ ಅಲ್ಲ? ಇಲ್ಲೋಡ, ನಿನ್ನ ಅದೇ ರೀತಿ ನಾನು ಸಾಯಿಸ್ಲಿಲ್ಲ. ನನ್ನ ಹೆಸರು ಕರಿಬೇಡ ನೀನು. ಇಲ್ಲೋಡು, ನೀ ಸುಳ್ಳು ಹೇಳ್ಬೇಡ. ನಾನು ನಿನ್ ಸಾಯಿಸಿಲ್ಲ. ಯಾಕೆ ಸುಳ್ಳು ಹೇಳ್ತಾಳ? ನೀನೇ ಸಾಯಿಸಿರ್ಬೇಕು. ಅದಲ್ಲ, ಆತ್ಮಾಗಿ ಬಂದು ನನ್ನ ಮಗಳು ಹೇಳ್ತಾ ಇದ್ದಾಳ, ಇನ್ನೂ ನ್ಯಾನಲ್ಲ ಅಂತ ವಾದಿಸ್ತೀಯನ? ಆ ರೊಕ್ಕದ ಆಸೆಕ್ಕೆ, ಆಸ್ತಿ ಆಸೆಕ್ಕೆ ನೀ ಏನಂದಿ ನನಗೆ ಮರ್ರೆ ದಿನ? ನಾವು ಕೇಳಿದ್ರೆ ಅಯ್ಯೋ ರೊಕ್ಕ ಯಾವುದೂ ಇಲ್ಲ, ಬಂಗಾರ ಯಾವುದೂ ಇಲ್ಲ ಅಂದಿದ್ದಕ್ಕೆ ಅಯ್ಯೋ ತೊಗೊಂಡೋಗಿ ಕೊಟ್ಟಿರ್ಬೇಕಂತೀಯಾರ, ಅದಕ್ಕೆ ಅದು ಕಳೆದಿದ್ದಕ್ಕೆ ಸತ್ತಿರ್ಬೇಕು ಅಂತೆಲ್ಲ ಪುಕಾರ ಹಬ್ಬಿಸ್ಬಿಟ್ಟೆ. ನಾವು ಹಂಗಾರೆ ಏನೋ ಎತ್ತ ಅನ್ನೋದು ಒಂದೂ ಗೊತ್ತಾಗ್ಲಿಲ್ಲ. ಅವ್ನು ಪೊಲೀಸರು ಹಿಡ್ಕೊಂಡೋದಾಗೂ ಕೇಳಿದ್ವಿ, ಅವ್ನು ನನಗೆ ಗೊತ್ತಿಲ್ಲ ಅಂದ. ನೀನು ರೊಕ್ಕ ಬಂಗಾರ ಎಲ್ಲದನ್ನು ನೀ ತಗೊಂಡು ತೆಗೆದಿಟ್ಟು ಆ ಹುಡುಗಿ ಹೆಸರು ಹೇಳಿ ಆಕಿ ಮೇಲೆ ಹಾಕಿಬಿಟ್ಟಲ್ಲ. ಕಡೆಗೆ ಪಿಚಾಚಾಗಿ ಆತ್ಮಾಗ ಅಲ್ಲಾಕತ್ತಾಳಾಕಿ ಪಾಪ. ಈಗೂ ಆಕಿ ಸುಳ್ಳು ಹೇಳ್ತಾಳ? ಅಲ್ಲ, ಅನ್ಯಾಯವಾಗಿ ನನ್ನ ಮಗಳನ್ನ ನುಂಗಿ ನೀರು ಕುಡಿದು ಬಿಟ್ಟಲ್ಲೇ ಪಾಪಿ. ಅನ್ಯಾಯವಾಗಿ ಬಾಳೆ ಬದುಕಬೇಕಾದ ನನ್ನ ತಂಗಿನ ಸಾಯಿಸ್ಬಿಟ್ಟಲ್ಲ. ನಿನಗೆ ದೇವ್ರು ಒಳ್ಳೇದು ಮಾಡ್ತಾನ ನಿನಗೆ. ನೀನು ಮೊದಲು ಪೊಲೀಸ್ನವ್ರಿಗೆ ಹಿಡಿದ್ಕೊಡ್ಬೇಕು. ಪೊಲೀಸ್ನವ್ರಿಗೆ ಹಿಡಿದ್ಕೊಡ್ಬೇಕು. ನನ್ನ ಸಾಯಿಸಿದಕ್ಕಿನ್ನ ಪೊಲೀಸ್ನವ್ರಿಗೆ ಹಿಡಿದುಕೊಡಲ್ಲ. ನಾನೇ ಶಿಕ್ಷೆ ಕೊಡ್ಬೇಕಿಕ್ಕಿಗೆ. ಅಯ್ಯೋ, ನನ್ನ ತಪ್ಪಾತು. ಏನೋ ಮಣ್ತಿನ ಆಸೆ ಮಾಡಿಬಿಟ್ಟೆ, ಮಣ್ತಿನ ಕೆಲಸ ಮಾಡಿಬಿಟ್ಟೆ. ರೊಕ್ಕ ಬಂಗಾರದ ಆಸೆಕ್ಕ ಅತ್ತೇರ ಮಾವರ ನನ್ನ ತಪ್ಪಾತ್ರಿ. ನನ್ನ ಪೊಲೀಸ್ನವ್ರಿಗೆ ಕೊಡ್ಬೇಡ್ರಿ. ನಿಮ್ ಕಾಲ್ ಬೀಳ್ತೀನಿ, ಸತ್ತೋಗಳ ದಯವಿಟ್ಟು ಹೇಳ್ತೀನಿ. ನನ್ನ ಮಾತ್ರ ಹಿಂಗ ಮಾಡಬೇಡ್ರಿ. ಯಾಕೂ ಸನಾತಕತಿ. ನನ್ನ ಸಾಯಿಸಿದ್ ನಿನ್ನ ಸುಮ್ಮನೆ ಬಿಡ್ತೇನಂತ ಮಾಡಿಯಾ? ನೀ ಸಾಯ್ಬೇಕು. ಅವಾಗೇ ನನಗೆ ಸಮಾಧಾನ ಆಗೋದು. ನಿನ್ ಕೈ ಮುಗಿದು ಕೇಳ್ತೀನಿ, ಏನೋ ಮಾಡ್ತೀನ ಕೆಲಸ ಮಾಡಿ. ನೀ ದಯವಿಟ್ಟು ನನ್ನ ಸಾಯ್ಸಕ್ಕೆ ಹೋಗ್ಬೇಡ. ನೀ ನನ್ನ ಸಾಯಿಸ್ಬಿಟ್ಟೆ ಅಂದ್ರೆ ನಾನು ನಿಜವಾಗ್ಲು ನಾನು ಆ ಹುಡುಗಿ ಎಲ್ಲ ನನ್ನ ಕೂಸನ ತಕತ್ತೀನಿ, ನಿನ್ನ ಕಾಲು ಬೀಳ್ತೀನಿ. ನಿನ್ನ ಮಗುಗೋಸ್ಕರ ನಾನೀಗ ಬಿಡ್ಬೇಕಾ? ಅವತ್ತು ನಾನು ಸತ್ತಾಗೋ ನನ್ನ ಹೊಟ್ಟೆ ಆಗೋ ಮಗು ಇತ್ತು. ಅವತ್ತು ನೀನು ಎಲ್ಲರ ಮುಂದೆ ಏನಂತ ಹೇಳಿದಿ? ಎಲ್ಲರ ಮುಂದೆ ಆ ಹುಡುಗ ಸರಿ ಇಲ್ಲ, ಅದಕ್ಕೆ ಈಕಿ ರೊಕ್ಕ ಬಂಗಾರ ಎಲ್ಲ ಹಾಳು ಮಾಡಿ ಈಕಿ ಸತ್ಲ ಅಂತ ಪುಕಾರ ಹಬ್ಸಿದಿ. ನಮ್ಮಪ್ಪ ನಮ್ಮವ್ವ ಎಲ್ಲರೂ ನನ್ನ ದ್ವೇಷ ಮಾಡಿದ್ರು. ನನಗೆ ತಿಥಿ ಮಾಡಲಿಲ್ಲ, ನನಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿಲ್ಲ. ಈಕೆನ್ ಮಾತ್ರ ಬಿಡಲ್ಲ. ಈಕಿನ ಸಾಯ್ಲೇಬೇಕು. ಈಕೆ ಸಾಯ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ. ಅಯ್ಯೋ ದೇವ್ರೆ, ನಿನ್ ಕಾಲು ಬೀಳ್ತೀನಮ್ಮ. ನೀನು ಸಾಯಿಸಿದ್ ನನ್ನ ನಿಂತೆ ನನಗೆ ಗೊತ್ತು. ಆದ್ರೆ ಅಯ್ಯೋ ದೇವ್ರೆ, ನಾ ಏನು ಮಾಡಲಿ? ಆಕಿನ ಪೊಲೀಸ್ನವ್ರಿಗೆ ನಾನೇ ಹಿಡಿದು ಕೊಡ್ತೀನಿ. ಇಲ್ಲ, ಪೊಲೀಸ್ನವ್ರಿಗಲ್ಲ, ನಾನೇ ಸಾಯಿಸ್ಬೇಕು. ಏನ್ರಿ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ತೀನಿ ಅಂತಿರಲ್ಲ? ಆ ಕೂಸಿನ ಬಗ್ಗೆ ವಿಚಾರ ಮಾಡಿರನ? ಹೆಣ್ಣುಡುಗಿ ಐತ್ರಿ, ನನ್ನ ಮಗಳಿಗ್ರಿ. ಅದು ಒಂದೇ ಅನಾಥ ಆಗಲ್ಲನ್ರಿ. ಈಕೆ ಸಾಯ್ಬೇಕು. ನನಗೆ ಅನ್ಯಾಯ ಆಗೈತಿ. ನನಗೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನೋಡವ, ಆಕೆ ಒಬ್ಬಾಕಿ ಆಗಿದ್ರೆ ಈಗಿಂದ ಈಗ ಏನಾರ ಮಾಡು ಅಂತ ನಾನೇ ಹೇಳ್ತಿದ್ದೆ. ಆದ್ರೆ ಏನು ಮಾಡೋದು? ಈಗ ಮತ್ತೆ ಬೇರೆ ಹೊಟ್ಟಿಲ್ಲದಾಳ. ಅಂದ್ರೆ ಈಗ ಮತ್ತೆ ಹೊಟ್ಟಿಲ್ಲದಾಳ? ಆಕಿನ ಬಿಟ್ಟು ಬಿಡು. ನೀ ಸತ್ತಿ ಅದಕ್ಕೆ ನಾವೇನ್ ಮಾಡಬೇಕು ಅಂತೇಳಿ ನಾ ಸತ್ತಿದ್ದಕ್ಕೆ ಮತ್ತಿಲ್ಲ ಅಲ್ಲ? ಈಕೆ ನನ್ನ ಸಾಯಿಸಿದ್ದು ನಿಮಗೆ ಏನು ಅನಿಸ್ತಾ ಇಲ್ಲ, ಆದ್ರೆ ನನ್ನ ಸಾಯಿಸ್ತಕ್ಕೆ ನಾನು ಬಿಡ್ತೀನಾ? ಹಂಗಲ್ಲ. ನನ್ನ ಮಗಳೇ, ನೀ ಸತ್ರ ಸತ್ಯ ಅಂತ ನಾನು ಯಾಕವ ಅನ್ಲಿ? ನಾನೇನ್ ಮಾಡ್ಲಿ ಹೇಳ? ಮಗಳು ಸತ್ಲು, ಸೊಸಿ ಸಾಯ್ಸಾಳ. ಆದ್ರ ಸೊಸಿ ಹೊಟ್ಟೆ ಮಗ ಕೂಸು ಹುಟ್ಟಾಕತ್ತೈತಿ. ಒಂದು ಕೂಸು ಸಣ್ಣದೈತಿ ಇನ್ನು. ನೀನೇ ನೋಡಿ, ಅನುಪಮ ಇನ್ನು ಸಣ್ಣ ಪಾಪು ಅಲ್ಲನ. ಈಗ ಅದು ತಾಯಿ ಇಲ್ಲ ತಬ್ಲೆ ಆಗ್ಬೇಕ? ನೀನೇ ಹೇಳಿ ನೋಡೋಣ. ಒಂದು ವೇಳೆ ಏನಾರ ಇವೆರಡು ಮಕ್ಕಳು ಆಕೆಗೆ ಹುಟ್ಟಿಲ್ಲ ಅಂದಿದ್ರೆ ಈ ಕ್ಷಣ ನಾನು ಈಕಿನ ಸಾಯಿಸ್ಬಿಡ್ತಿದ್ದೆ. ಏನ್ ಮಾಡ್ಬೇಕು? ಆ ಮಕ್ಕಳ ಮಕ್ಕ ನೋಡ್ಬೇಕಲ್ಲವಾ? ಅಂದ್ರೆ ನಾನ್ ಸತ್ರ ಅಡ್ಡಿ ಇಲ್ಲಲ್ಲ? ಅವ ನನ್ ಸಾಯಿಸ್ಬಿಟ್ಲಲ್ಲವ ಈಕಿ. ನನಗೆ ಎಷ್ಟು ಸಿಟ್ಟು ಬರ್ತಾ ಐತಿ.
ಅಂತ ಪಿಶಾಚಿಯಾಗಿ ಅಲಿಬೇಕಾ? ನನಗೊಂದು ಎಡಿ ಹಾಕಿಲ್ಲ, ನನಗೆ ಲೋಬನ್ ಹಾಕಿಲ್ಲ. ನಮ್ಮಪ್ಪ ತಪ್ಪು ತಿಳ್ಕೊಂಡ, ಊರ್ ಮಂದಿ ತಪ್ಪು ತಿಳ್ಕೊಂಡು ನನ್ನ ಬಗ್ಗೆ ಬಾಯಿ ಬಂದಂಗೆ ಮಾತಾಡಿದ್ರು. ಅವ ನೀನು ಆಕಿ ಜೊತೆಗೆ ಬದುಕಂದ್ರು ನಾನು ಈಕಿ ಜೊತೆಗೆ ಬದುಕಲ್ಲ. ನನ್ನ ಮಕ್ಕಳು ನನ್ನ ಜೊತೆಗಿರ್ಲಿ. ಏನು ಈಕಿ ಎಲ್ಲಾರ ಹಾಳಾಗಿ ಹೋಗ್ಲಿಕ್ಕೆ ಈಕಿ ಬೇಡ, ನನಗೆ ಬೇಡ. ಪೊಲೀಸರಿಗೆ ಕೊಡೋದಿಕ್ಕಿನ್ನ. ಇಂಥ ಹೆಂತಿತ್ತು ಅಲ್ಲ, ಎಂಥ ಕೆಟ್ಟ ಹೊಲಸು ಮನಸ್ಸಿಕ್ಕಿದು. ಕೈಯರ ಬಂತಲ್ಲೇ ನಿನಗೆ. ಕೊಲೆ ಪಾತ್ಕಿ, ಕೊಲೆಗಾರ್ತಿ, ನನ್ನ ತಂಗಿ ಸಾಯಿಸ್ಬಿಟ್ಟಲ್ಲೇ ಕೊಲೆಗಾರ್ತಿ. ಅಯ್ಯೋ ನನ್ನ ಮಗಳೇ, ನಾನು ನಿನ್ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ನವ, ಬಹಳ ತಪ್ಪು ತಿಳ್ಕೊಂಡ್ಬಿಟ್ಟೆ. ನನ್ನ ಮನಿ ರೊಕ್ಕ ಬಂಗಾರ ಎಲ್ಲ ದೋಚ್ಕೊಂಡವ್ನು ಯಾವನಿಗೂ ಕೊಟ್ಟು ಸಾಲದಕ್ಕಿನೂ ಹಿಂಗ್ ಸತ್ತು ಬಿಟ್ಲಲ್ಲ. ಎಂತ ಕೆಟ್ಟ ಮಗಳು ನಾನು ಹುಟ್ಟುಬಿಟ್ಲು ಅಂತೇಳಿ ಬಹಳ ತಪ್ಪು ತಿಳ್ಕೊಂಡಿದ್ದೆ. ತಪ್ಪು ತಿಳ್ಕೊಂಡು ನಿಂದೊಂದು ಫೋಟೋನು ನಾನು ನನ್ನ ಮನಿ ಒಳಗೆ ಹಾಕಕ್ ಬಿಡ್ಲಿಲ್ಲ. ಕ್ಷಮಿಸ್ಬಿಡವ, ಈ ನಿನ್ ಪಾಪಿ ತಂದಿ ಕ್ಷಮಿಸ್ಬಿಡ. ಎಂತ ಜಲಮಯವ ನಿಂದ. ರೊಕ್ಕದ ಸಂಬಂಧ ಅದೇನಂತಾರ, ರೊಕ್ಕ ಹಣ ನೋಡಿದ್ರೆ ಹೆಣನು ಬಾಯ್ ಬಿಡ್ತೈತಿ ಅಂತಾರ. ಆದ್ರೆ ನೀನು ಹಣಕ್ಕೋಸ್ಕರ ಮನಿ ಮಗಳನ್ನ ಹೆಣ ಮಾಡಿಬಿಟ್ಟಲ್ಲವಾ ನೀನು. ರೊಕ್ಕ ಯಾರು ಬೇಕಾದ್ರು ಹೆಂಗೆ ಬೇಕಾದ್ರು ದುಡಿಬೋದವಾ. ಒಳ್ಳೆ ಮಾನ ಮರ್ಯಾದೆ ಮಾನವೀಯತೆ, ಏನು ಮನುಷ್ಯರ ಮೇಲೆ ಒಬ್ರು ಮನುಷ್ಯರ ಮೇಲೆ ಇನ್ನೊಬ್ರು ಮನಸ್ಸಿಗಿರೋ ಪ್ರೀತಿ, ಇವೆಲ್ಲ ಒಳ್ಳೆಯವ್ರಿಗಟ್ಟೆ ಇರ್ತೈತಿ. ಪಾಪ ಆ ಹುಡುಗಿಗೆ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಲಾರ್ದ ಈ ಥರ ಅಡ್ಡಾಡಿ ನನ್ನ ಮಗಳಿಗೆ ಬಂದು ಸೇರ್ಕೊಂಡಾಳಕ್ಕೆ. ಏನವ ನೀನು ಮಾಡಿದ ಭಾಳ ದೊಡ್ಡ ತಪ್ಪು, ಭಾಳ ದೊಡ್ಡ ತಪ್ಪು, ಭಾಳ ನರಹತ್ಯೆ ದೋಷ ನಿನಗೆ ತಗಲಿ ಯಾವುದೋ ಕಾಲ ಆಗೈತಿ. ನೀನು ಇವತ್ತು ಈ ಹುಡುಗಿ ಜೀವನ ಹಿಂಗೆ ಮಾಡಿದಲ್ಲ, ಅದ್ರ ಕರ್ಮ ನಿನಗೆ ತಟ್ಟಲಾರ್ದ ಇರ್ತತಂತ ಮಾಡಿ ಏನ. ತಟ್ತತವ ತಟ್ತತಿ, ಯಾವತ್ತು ನರಳಿ ನರಳಿ ಅನುಭವಿಸ್ತೀನಿ ನೀನು. ನಾನು ಹಿಂಗೆ ಮಾಡಿಬಿಟ್ನಲ್ಲ ಅಂತೇಳಿ. ಈಗ ನೋಡು, ನಿನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಮನಸ್ಸಿಗೆ ಅನ್ನಿಸ್ತೈತಿ. ಆ ಮಕ್ಕಳ ಮಕ್ಕ ನೋಡಿ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗೈತಿ. ಪಾ ನಾನು ಕೆಟ್ಟಕ್ಕಲ್ಲಪ್ಪ, ನಾನು ಕೆಟ್ಟ ಮಗಳಲ್ಲ. ಅಳ್ಬೇಡವ, ಅಳ್ಬೇಡ, ಅಳ್ಬೇಡ. ನಮ್ಮಿಂದ ನಿನಗ ಅನ್ಯಾಯ ಆತವ, ಅನ್ಯಾಯ ಆತು. ಇಲ್ಲ, ಅನ್ಯಾಯ ಆಗಿದ್ದು ನಿಮ್ಮಿಂದಲ್ಲ, ಈಕೆಯಿಂದ. ಅಪ್ಪ ನೀ ಹೇಳಪ್ಪ, ಏನ್ ಮಾಡ್ಲಿ? ಆಕಿನ ಸಾಯಿಸ್ಲಾ ಅಥವಾ ಆಕಿನ ಬಿಟ್ಬಿಡ್ಲಾ? ಸಾಯಿಸಕಿನ್ ಸಾಯಿಸು. ನಮ್ಮಪ್ಪ ಹೇಳೋದಲ್ಲ, ನಾ ಹೇಳ್ತಾ ಇದ್ದೀನಿ. ಸಾಯಿಸೋದಲ್ಲ. ನೀನು ಒಪ್ಪಿಗೆ ಕೊಟ್ರೆ ಪೊಲೀಸ್ನವ್ರಿಗೆ ಕೊಡ್ತೀನಿ, ಇಲ್ಲ ನಿನ್ನಿಷ್ಟ ಬಂದಂಗೆ ಮಾಡು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಂಗೆ ಮಾಡೋಕ್ಕಾಗಲ್ಲಪ್ಪ, ಹಂಗೆ ಮಾಡೋಕ್ಕಾಗಲ್ಲ. ಅಪ್ಪ ಈಕಿ ರೊಕ್ಕದ ಸಂಬಂಧ ನನ್ನ ಸಾಯಿಸ್ಬಿಟ್ಲು, ಆಮೇಲೆ ನಿಮ್ಮನ್ನು ಸಾಯಿಸಲ್ಲ ಅಂತ ಏನು ಗ್ಯಾರಂಟಿ? ಹೌದು, ರೊಕ್ಕದ ಸಂಬಂಧ ನಿನ್ನ ಕೊಂದಕ್ಕಿಗೆ ನನ್ನ ಕೊಲ್ಲದಿ ಎಟ್ಟತ್ತಿನ ಮಾತು. ನನ್ನ ನಿಮ್ಮಪ್ಪನ ಸಾಯಿಸ್ತಾಳವ, ಮನಸ್ಸು ಮಾಡಿದ್ರೆ ಆಕೆನ ಸಾಯಿಸ್ತಾಳ. ಆ ಮಕ್ಕಳು ನೋಡಿದ್ರೆ ಹೊಟ್ಟೆಲ್ಲ ಉರಿತೈತೆ. ಆ ಮಕ್ಕಳಿಗೆ ಇನ್ಮೇಲೆ ನೀನೇ ತಾಯಿ. ಈಕಿ ಬದುಕಿರ್ಬಾರ್ದವ, ಈಕಿ ಬದುಕಿರ್ಬಾರ್ದು. ನನಗೆ ಈಕಿ ಮೇಲೆ ಸಿಟ್ಟು. ನನ್ನ ತಪ್ಪಾಗೈತೆ, ಈಕಿನ ತಪ್ಪಾಗೈತೆ. ನಿನ್ ಕಾಲ್ ಬೀಳ್ತೀನಿ, ನನ್ ಬಿಟ್ಟು ಬಿಡು. ಆ ಕೂಸಿನ ಮಕ್ಕ ನೋಡು, ನನ್ನ ಟಗನ್ ಕೂಸೈತೆ. ನಾನು ಮಾಡಬಾರ್ದು, ತಪ್ಪ ಮಾಡೇನಿ. ಇದೊಂದು ಅವಕಾಶ ಕೊಡು, ಒಂದೇ ಒಂದು ಅವಕಾಶ. ದೊಡ್ಡ ತಪ್ಪು ಮಾಡೇನಿ, ಮಕ್ಕಳ ಮಕ್ಕ ನೋಡ್ಕೊಂಡು ನನ್ ಬಿಟ್ಬಿಡೆ. ನಿನ್ ಕಾಲ್ ಬೀಳ್ತೀನಿ, ನನ್ ಬಿಟ್ಬಿಡು. ನನ್ನ ಸಾಯಿಸ್ಬೇಡ. ಸಾಯಕ್ಕೆ ಹೆದರಿಕೆ ಅಂತಲ್ಲ, ಮಕ್ಕಳನ್ನ ತಕ್ಕವು. ನಾಳೆ ನಿಮ್ಮಣ್ಣ ಇನ್ನೊಂದೇ ಯಾವ್ದಾರ ಮದುವೆ ಮಾಡ್ಕೊಂಡಾದ್ರೆ ಆಮೇಲೆ ನನ್ನ ಗತಿ ಏನು? ಆ ಕೂಸಿನ ಗತಿ ಏನು? ನಿನ್ನ ಸಾಯಿಸ್ಬೇಕು ಅನ್ನಿಸ್ತೈತಿ, ಆದ್ರೆ ಆ ಕೂಸಿನ ಮುಖ ನೋಡಿ ನಿನ್ನ ಬಿಡ್ತಾ ಇದೀನಿ. ನಾನು ಎಷ್ಟು ಇಷ್ಟಪಟ್ಟು ನಮ್ಮ ಅಣ್ಣನ ಮಗಳನ್ನ ಓಡಿಸಿದ್ದೆ. ಇವತ್ತು ಆ ಒಂದೇ ಒಂದು ಕಾರಣಕ್ಕೆ ನೀನು ಬಿಡ್ತಾ ಇದೀನಿ. ಆದ್ರೆ ಸಾಯೋವರೆಗೂ ನನ್ನ ಸಾಯಿಸಿದಿ ಅನ್ನೋ ಪಟ್ಟ ನಿನಗೆಲ್ಲ ಕಡೆ ತಟ್ಟಬೇಕು. ನೀನೇ ನನ್ನ ಸಾಯಿಸಿದ್ದು ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲರೂ ನಿನ್ನ ಕೊಲೆಗಾತಿ ಅಂತ ನೋಡಬೇಕು. ಅದೇ ನನ್ನ ಆಸೆ. ನಿನ್ನನ್ನು ಸಾಯಿಸ್ಬಿಟ್ರೆ ನೀನು ಸತ್ತ
ನಾನೇ ಹೇಳ್ತೀನಿ ಎಲ್ಲರ ಮುಂದೆ. ನನ್ನ ಮಗಳು ಕೆಟ್ಟಕ್ಕೆಲ್ಲ, ನನ್ನ ಮಗಳು ಹಂಗಲ್ಲ, ನನ್ನ ಮಗಳು ಹಿಂಗಲ್ಲ, ಎಲ್ಲ ಈಕಿನೇ ಮಾಡಿದ್ದು, ಈಕಿನೇ ಸಾಯಿಸಿದ್ದು ನನ್ನ ಮಗಳಂತ ನಾನು ಹೇಳ್ತೀನಿ. ಎಲ್ಲರ ಮುಂದೆ ಹೇಳ್ತೀನಿ ಮಗಳೇ. ಅಂದಂಗ ಆತಲ್ಲವ, ನಿನ್ನ ಕುಟುಂಬದ ಜೋಡಿ ಮಾತಾಡಿದೆ ಏನು, ನನ್ನ ಮಗಳನ್ನ ಬಿಟ್ಬಿಡವ. ಮಗಳೇ, ನಿಂಗೆ ಲೋಬನ ಹಾಕ್ತೇವೆ, ನಿನ್ನ ದಿನ ಮಾಡ್ತೀನಿ. ಈಗ ನಿನ್ನ ಮ್ಯಾಗ ನಮ್ಗೆ ಯಾವ ಬೇಜಾರು ಇಲ್ಲ. ನಮಗೆ ಗೊತ್ತಾತಲ್ಲ ತಪ್ಪೆಲ್ಲ ಇಲ್ಲಿಂದ ಆಗೈತಿ ಅಂತ. ನಿನ್ನ ಮೇಲೆ ನಮ್ಗೆ ಯಾವ ಬೇಜಾರು ಇಲ್ಲ. ಪಾಪ ಇನ್ನೊಬ್ರನ್ನ ಯಾಕೆ ಕಾಡ್ತಿ? ಈಗ ನಿನ್ನ ಕಳ್ಕೊಂಡು ನಾ ಅನ್ಭವಿಸ್ತಾ ಇರೋದೇ ಸಾಕು. ಪಾಪ ಮತ್ತು ಈ ತಾಯಿ ಯಾಕೆ ಅನ್ಭವಿಸ್ಬೇಕು? ಹೌದಿಲ್ಲ? ಬಿಟ್ಬಿಡವ, ಬಿಟ್ಬಿಡು. ಅವ್ರ ಪಾಡಿಗೆ ಅವ್ರು ಎಲ್ಲಾರ ಹೊಕ್ಕಾರ, ಏನಾರ ಮಾಡ್ಕೋತಾರ. ಬಿಟ್ಬಿಡು ನನ್ನ ಮಗಳೇ ಅವ್ರನ್ನ, ಅವ್ರ ಪಾಡಿಗೆ. ಆಯ್ತು, ಬಿಡ್ತೀನಿ ಅವ, ಬಿಟ್ಟೋಗ್ತೀನಿ ನಾನು, ನಿಮ್ಮೆಲ್ಲರನ್ನು ಬಿಟ್ಟೋಗ್ತೀನಿ. ಇವ್ರ್ಯಾರು ಈ ಮನೆಯಾಗ ಇರ್ಬಾರ್ದು. ಹೋಗ್ಬಿಡ್ಲಿ, ಎಲ್ಲರೂ ಹೋಗ್ಬಿಡ್ಲಿ. ನಾನು ಏಕಿನ್ ಬಿಡ್ತೀನಿ? ನಿಮ್ಮ ಹತ್ರ ಮಾತಾಡಿದ್ನಲ್ಲ ಅಷ್ಟೇ ಸಾಕು. ಈಕಿಗೆ ಅವಮಾನ ಆಗ್ಬೇಕು. ನಾನು ನೋಡ್ಬೇಕು. ಈಕಿನ್ ಬಿಡ್ತೀನಿ. ಆದ್ರೆ ನಾನು ಈಗಲೇ ನನಗೆ ಶಾಂತಿ ಸಿಗಲ್ಲ. ಎಲ್ಲರೂ ಅವಮಾನ ಮಾಡೋದು ನೋಡ್ಬೇಕಿಗೆ ನಾನು. ಛೀ ಥೂ ಅಂತ ಉಗುಳ್ಬೇಕಿಗೆ. ಅದನ್ನ ನೋಡಿನೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಆ ಮಕ್ಕಳ ಸಲುವಾಗಿ ನೀನು ಉಳ್ಕೊಂಡಿ. ಇಲ್ಲ ಅಂದಿದ್ರೆ ನಿನ್ನ ಕತೆ ಅದೇ ಬಾವ್ಯಾಗ ಹೆಣ ಆಗಿ ತೇಲ್ತಿದ್ದಿ ನೀನು. ಅಯ್ಯೋ ನನ್ನ ಮಗಳೇ. ಅವ ಸ್ವಾಮಿಗಳು ಫೋನ್ ಮಾಡಿದ್ರು. ಈಗಿನ ಕರ್ಕೊಂಡು ಅಲ್ಲೇ ಹೋಗ್ಬಿಡ ನಡಿ. ಅಂತ ಆಯ್ತಾ ಅಂತ ಯಂತ್ರ ಏನೋ ಒಂದು ಪೂಜೆ ಅಂತ ಮಾಡ್ತಾರ, ಅದನ್ನು ಒಟ್ಟು ಮಾಡಿಸಿ ಇಲ್ಲಿಂದ ಮೊದ್ಲು ಈ ಮನೆ ಖಾಲಿ ಮಾಡೋಣ. ನಿಮ್ಮೆಲ್ಲರ ಹತ್ರ ನಾ ತಪ್ಪಾತಂತ ಕೇಳ್ಕೊಂತೀನಿ. ರೊಕ್ಕ ಬಂಗಾರದ ಆಸೆಗೆ ಹಿಂಗೆ ಮಾಡಿಬಿಟ್ಟೆ. ಎಲ್ಲ ಬಂಗಾರನ ವಾಪಸ್ ತಂದು ಕೊಟ್ಟು ಚಲೋ ಆತ. ಅಷ್ಟೇ ಅಲ್ಲ, ನಾನೇ ಹೇಳ್ಬರ್ತೀನಿ ಎಲ್ಲರ ಹತ್ರನೂ, ನನ್ನ ಮಗಳನ್ನ ಸಾಯಿಸಿದ ಪಾಪಿ ಈಕಿನೇ ಅಂತ ಹೇಳ್ತೀನಿ. ಎಲ್ಲರ ಮುಂದೆ ಹೇಳ್ತೀನಿ. ನೋಡ್ತಾ ಇರ, ನಿನಗಾಗ್ಬೇಕು, ನಿನಗೆ ಅವಮಾನ ಆಗ್ಬೇಕು, ನೀನು ನರಳಬೇಕು. ಸತ್ತಿದ್ರೆ ಒಂದೇ ಸಲ ಸತ್ತೋಗ್ಬಿಡ್ತಿದ್ದೆ. ಏನು ನನ್ನ ಮಗಳು ನೀನು ಬಿಟ್ಟು ಒಳ್ಳೆ ಕೆಲಸ ಮಾಡ್ಯಾಳ. ಜೀವನ ಪರ್ಯಂತ ನೀನು ಅವಮಾನದಾಗೆ ಬೆಂದು ಹೋಗ್ಬೇಕು ನೀನು. ಥೂ ರಾಕ್ಷಸಿ, ಥೂ. ಹೆಂಗಾರ ಮನಸ್ಸು ಬಂತೆ. ಒಂದು ಇರ್ಬಿನ ಸಾಯಿಸೋ ಹೊತ್ನಾಗ ಒಂದು ಹುಳ ಉಪ್ಪಡಿ ಒಂದು ಈಲಿನ ಸಾಯಿಸೋಕು ಅಷ್ಟು ಜೀವ ಹೊಡೆದಾಡ್ತದೆ ನಮ್ದು. ಒಬ್ಬ ಜೀವ ತುಂಬಿದ ಹರಿಯದ ಹುಡುಗಿನ, ಅದು ಮನಿ ಮಗಳನ್ನ ಸಾಯಿಸಲ್ಲೇ. ಇದಕ್ಕೆ ಬಂದೇನೆ ನನ್ನ ಮನೆ ಸೊಸೆಯಾಗಿ ನೀನು, ಇದಕ್ಕೆ ಬಂದೇನಾ? ಅಯ್ಯೋ ದೇವ್ರೇ, ನನಗೆ ಯಾಕಪ್ಪ ಇಂಥ ಗೋಳು ಕೊಟ್ಟು. ನಿನಗೆ ಒಳ್ಳೇದು ಆಗಲ್ಲ, ನಿನಗೆ ಒಳ್ಳೆ ಸಾವು ಬರಲ್ಲ. ನೋಡ್ತಾ ಇರು, ಇನ್ನು ಮೇಲೆ ನನ್ನ ಸೊಸಿ ನೀನಲ್ಲ, ನಿನ್ನ ಅತ್ತಿ ನಾನಲ್ಲ. ಏನ ನನ್ನ ಮನೆ ಕೆಲಸದಕ್ಕೆ ಆಳಕ್ಕಿಂತ ಕಡಿಯಾಗಿರ್ಬೇಕು ನೀನು ಅಷ್ಟೇ. ಏನ ಥೂ ನಿನ್ನ ಏನಂತ ಹೇಳ್ಕೊಳಕ್ಕೂ ನಾಚಿಕೆ ಆಕತಿ. ನಿನಗೇನು ಬರಬಾರ್ದು ಬಂತೋ ಏನೋ. ಕೊಲೆಗಾರ್ತಿ